ಶಿವ ಶಿವ ಇವತ್ತು ಏಕಾದಶಿವ ನಾಳೆ ಶಿವರಾತ್ರಿ ಬಂತ ನೋಡಿ ಫ್ರೆಂಡ್ಸ್, ನೀವು ಎಲ್ಲರೂ ಏಕಾದಶಿ ಇದೀರೇನ್ರಿ, ಉಪವಾಸ ಮಾಡಿರೇನ್ರಿ? ನಾವು ಉಪವಾಸ ಮಾಡೀವಿ ನೋಡ್ರಿ. ಇಂದೊಂದು ದಿವಸ ಏಕಾದಶಿ ಉಪವಾಸ ಮಾಡಿ ನಾವು ಶಿವನ ಆದ್ರೆ ಆಶೀರ್ವಾದ ಪಡ್ಕೊಳ್ಳೋಣ್ರಿ ಫ್ರೆಂಡ್ಸ. ನಾವೇನ ಹರಿದಾರ ಒಪ್ಪತ್ತು ವನವಾಸ ಅಂತ ಮಾಡ್ತೀವಿ. ಪಾಪ ನಮ್ಮ ಆಯಿ ಏನು ಮಾಡಬೇಕು, ಆಕಿ ಆಗಲಿಲ್ಲ ಚಾ ಕುಡಿದ ರೂಢಿ ಭಾಳ. ಚಾ ಕೇಳಾಕತ್ತಾಳ, ಹೋಗಿ ಒಳಗೆ ಆಯಿಗೆ ಚಾ ಕಾಸ್ಕೊಡ್ತೀನಿ ರೀ. ಆಗಲೇ ಕೇಳ್ಯಾಳಕಿ. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನು ಮಾಡಾಕತ್ತೀರಿ? ಅಲ್ಲ, ಮಧ್ಯಾಹ್ನ ಆಯ್ತು, ನೀನು ಉಪವಾಸದಿ ಅಂತ ನಮ್ಮನ್ನೆಲ್ಲರನ್ನೂ ಉಪವಾಸ ಇಡ್ಬೇಕಂತ ಮಾಡೀನ. ಹೋಗ ಚಾ ಕಾಸ್ಕೊಂಡು ಬರೋಗ. ನಾನು ಹೇಳಿ ಯಾವ ಹೊತ್ತಾತ? ಅಲ್ಲ, ಕಾಸಿದ್ರೆ ನೀನು ಕುಡ್ತೀನಿ, ನಾನು ಕುಡ್ತೀನಿ. ಅಟ್ ಏನಾರ ತಿನ್ನಾಕ ಮಾಡ. ಇವತ್ತು ಮುಂಜಾನೆ ರೊಟ್ಟಿ ಮಾಡಿಲ್ಲ ನೀನು. ಅದು ಅತ್ತೆ, ನೀವು ಚಾ ಕಾಸು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಹೊರಗೆ ಬನ್ನಿರಿ. ಎದಕ್ಕೆ ಬನ್ನಿ ಹೇಳ್ರಿ? ಮತ್ತು ಹಾಲು ಆಗಿದ್ದು ರೀ. ನಾನು ಒಲಿ ಮ್ಯಾಗ ಹಾಲು ಕಾಸಕ್ಕಿಟ್ಟು ಹೊರಗೆ ನಳ ಬಂದಿದ್ವಲ್ಲ, ಪೈಪ್ನ ಬ್ಯಾರಲ್ ತುಂಬಿತ್ತು. ಬ್ಯಾರಲ್ನ ಪೈಪ್ ಈಚೆ ಕಡೆ ಬ್ಯಾರಲ್ಲಿ ಬದಲಿ ಮಾಡಕ್ಕೆ ಬಂದೀನಿ. ಬಚ್ಚಲ್ಕೋಲೆಕ್ಕ ಹಿಡಿಯಾಕ ಬ್ಯಾಕ ಒಲಿ ಮ್ಯಾಗಿನ ಹಾಲಿನ ಗುಂಡಿನ ಕೆಡಿ ಹೋಗ್ಬಿಟ್ಟತ್ರಿ. ಒಂದಿಟ ಒಳಗೆ ಹೋಗಿ ನೋಡೋಗ್ರಿ ಅತ್ತಿಯಾರ, ಹಾಲು ಕುಡಿದು ಕೆಡವೈತಿ. ಅದು ಕುಡ್ದಿಲ್ಲ, ಎಲ್ಲ ನೆಲದ ಪಾಲು. ಇವತ್ತು ಅದಕ್ಕೂ ಇಲ್ಲ, ನಮಗೂ ಇಲ್ಲ, ಹಿಂಗಾಗೈತ್ರಿ. ಅದಕ್ಕೆ ಹಂಗಾರ ನಾನು ಸುವರ್ಣಿ ಹೊಲದಾಗಿದ್ದ ಬಂದಾಳ, ಏನು ಮಾಡ್ಯಾಳ, ಆಕಿ ಕಡೆ ಚಾಕ ಹಾಲು ಇಸ್ಕೋಬೇಕಂತ ನೋಡಾಕತ್ತಿದ್ನಿ ರೀ. ಏನು ಇವತ್ತಿನ ಹಾಲು ಬೆಕ್ಕಿನ ಪಾಲು ಮಾಡಿದೆ ನೀನು? ಚಲೋ ಆತು ಬಿಡ. ಹಂಗಾರ ಚಾಕ ಹಾಲಿಲ್ಲಂಗೆ ಆತನ? ಚಲೋ ಮಾಡಿದ್ಬಿಡ. ಕರೆ ಚಾ ಕುಡಿಯಾಕೆ ಹಚ್ಚಿದಿ ನಮ್ಮನ್ನೇನ? ಎತ್ತಾಗೆಸನ ಇಟ್ಕೊಂಡು ಹಾರೆ ಮಾಡ್ತಾವ ಏನು? ಅಲ್ಲ, ಆ ಹಾಲು ಕಾದಿಂದ ಅವನು ಅಂತರ್ಲೆ ಮ್ಯಾಲೆ ಇಟ್ಟು ಬರಬಾರ್ದು ನೀಕಿ. ಗೊತ್ತೈತಿ, ಆ ಬೆಕ್ಕು ಚಪ್ಪರ್ಲಾಡ್ತಾವು. ಹಾಲಿಗೆ ಬೆಚ್ಚಿಟ್ಕೊಂಡು ಹಾಲಿನ ಗುಂಡಿ ನೋಡಿದ್ವು ಅಂದ್ರೆ ಗೊತ್ತೈತಿ ಈಕಿಗೆ. ನೋಡಿಕಿನ ಅದೇ ನೀವು ಹೋರಿ ಕುಂದ್ರು ಹೋರಿ. ನಾ ಸುವರ್ಣಿ ನೋಡಾಕತ್ತೇನೆ, ಆಕಿ ಹೊಲದಾಗಿಂದ ಬಂದಾಳ, ಏನು ಮಾಡ್ಯಾಳ? ಆಕಿ ಬಂದಿದ್ರೆ ಆಕಿ ಅಂತಲ್ಲಿ ಒಂದು ಕಪ್ ಹಾಲು ಇಸ್ಕೊಂಬಂದು ನಿಮ್ಗೆ ಚಾ ಮಾಡ್ಕೊಡ್ತೇನೆ, ಹೋಗ್ರಿ. ಯಾಕ ನಮ್ಮವ್ವ ಅತ್ತಿ ಸಸಿ ಇಬ್ಬರು ಅಂಗಡಾಗ ನಿಂತಿರಲ್ಲ, ಏನು ಮಾಡಾತ್ತೀರಿ? ಯಾರ ಬರಾಕತ್ತಾರನ? ನೀವು ಎಲ್ಲಿಗಾರ ಹೊಂಟ್ರನ? ಏನು ಮಾಡಾತ್ತೀರಿ? ಏನಿಲ್ಲ, ಬಾರ್ಲೆ ಕಮಲಿ. ನಾವು ನೋಡು, ನಾವು ವಯಸ್ಸಾದಾರ, ನಮಗೆ ಒಂದತ್ತು ಉಪವಾಸ ಎಲ್ಲಿ ನೀಗ್ಬೇಕ್ಲಿ? ಅಲ್ಲ, ಮೊದಲು ಗುಳಿಗೆ ತಗೋತೇವಿ, ಶುಗರು BP. ಈಕಿಗೆ ಹೇಳೇನಿ ನೋಡು, ಈಕಿ ಇವತ್ತು ನಳ ಬಂದಾವು, ನೀರು ಹಿಡಿಯಾಕತ್ತೇನಂತ ಹೇಳಿ ಹಾಲೆಲ್ಲ ಬೆಕ್ಕಿನ ಪಾಲು ಮಾಡ್ಕೊತಾಳ. ಅದಕ್ಕೆ ಈಕಿನ ಬೈಯಾಕತ್ತಿದ್ದೆ. ಅಯ್ಯಯ್ಯೋ, ನಮ್ಮ ಮನ್ಯಾಗ ಹಂಗೆ ಅದಾವ ಅವು. ಗನ ಜಮಿ ಮಾಡ್ತಾವ. ಇವ ಒಂದು ವಾರೆ ಮಾಡ್ಬೇಕಾದ್ರೆ ಆ ಹುಡುಗರನ್ನ ಸಾಲಿ ಕಳಿಸ್ಬೇಕಾದ್ರೆ ಸಾಕಾಗಿ ಹೋಗತ್ತೆ ನೋಡು, ಕುಡ್ದೋಗಿ ಮಾಡೋಕ್ಕಾಗಲ್ದು. ಹಿಂಗಾಗಿ ನಾನು ಇವತ್ತು ನಳ ಬಂದಿದ್ವಲ್ಲ, ನೀರು ಹಿಡಿದು ಎಲ್ಲ ಬ್ಯಾರಲ್ ಗಿರಲ್ ತುಂಬಿಸಿ ಇಟ್ಟು ಒರೆಸಿ ಬಂದೇನಿ. ಈ ಕಟ್ಟ ತಾವ ಎಲ್ಲ ಮಾಡ್ಕೊತಾವು. ಹೌದಾ, ಬಾ ತಡೀರಿ ಅತ್ತಿ, ಸುವರ್ಣಿ ಬಂದಾಳ, ಅವ್ರ ಮನೆಗೆ ಹೋಗ್ಬರ್ತೇನೆ ನಾನು. ಅಲ್ಲೇ ನಮ್ಮವ್ವ, ನಾನು ನಿನಗೆ ಇವ್ರ ಮನೆಗೆ ಮಾತಾಡ್ಸಕ್ಕೆ ಹೋಗೋಣ ಬಾರವಾ ಅಂತ ಹೇಳಿರ್ಕಿಲ್ಲ, ಎಂಡಿಗೆರ್ಯಾರ ಮನೆಗೆ. ಅಲ್ಲ, ಅವರು ನಿನ್ನೆ ತೀರ್ಕೊಂಡಾರ. ಎಲ್ಲರೂ ನಮ್ಮ ಮನೆಯ ಮಂದಿ ಹೋಗಿ ಚಾ ಚುಮ್ಮರಿ ಮಾಡ್ಕೊಂಡು ಹೋಗಿ ಮಾತಾಡ್ಸಿ ಬಂದ್ರೆ, ಮತ್ತು ನೀನು ಬರ್ತಾ ಅಂತ ನಾನು ನಿನ್ನ ದಾರಿ ನೋಡಾಕತ್ತೀನಿವ. ನೀ ಆದರೂ ಬರಲೇ ಇಲ್ಲ, ಅದಕ್ಕೆ ಕೇಳಕ್ಕೆ ಬಂದೇನಿ. ಹೆಂಗೆ ಹೋಗು ನಾನು ಅಟ ಹೋಗುನಂತ ತಡಿ, ಎಳ್ಳೆವಾಗಲಿ. ಈಗ ಮಧ್ಯಾಹ್ನ ಬಿಸಿಲೈತಿ, ಈಗೇನು ಮಾಡಾಕ? ಮತ್ತು ನಮ್ಮ ಹುಡುಗನು ಬರಲಿ, ಸಂಜೆ ಮುಂದೆ ಅಂಗಡಿ ಕದ ತೆಗಿತಾವು. ಚುಮ್ಮರಿ ತರಿಸ್ಕೊಂಡು ಒಂದು ಚರಿಗೆ ಚಾ ಕಾಸಿಸ್ಕೊಂಡು ತೊಗೊಂಡು ಹೋಗಿ ಮಾತಾಡಿಸಿ ಬರೋಣಂತ. ಅಯ್ಯ, ಈಕಿ ಏನ ನಿನ್ನ ಸಸಿ ಅತ್ತಾಗ ಹೋದ್ಲಲ್ಲ ಹಾಲು ಇಸ್ಕೊಂಬರಾಕ? ಆಕೆ ಹೋಗೋದು ಎದಕ್ಕೆ ಹೋಗಿರ್ತಾಳೆ ಹೇಳ? ಅಲ್ಲೇ ಮಾತಾಡಕ್ಕೆ ಹೋಗಿರ್ತಾಳೆ ಆಕೆ. ಆಕೆಗೆ ಒಂದು ನೆವ ಬೇಕಾಗಿತ್ತು ಹಾಲು ಇಸ್ಕೊಂಬರೋದು, ಅದಕ್ಕೆ ಹೋದ್ಲಕ್ಕೆ ಆತಿನ. ಆಕೆ ಹಾಲು ಇಸ್ಕೊಂಬಂದಂಗೆ ನನಗೆ ಚಾ ಕಾಯಿಸ್ಕೊಟ್ಟಂಗೆ. ಹೋಲ್ ಬಿಡ್ಲಿಪ್ಪ, ಅವ್ರಿಗೆ ಯವ ಅನ್ಕೊಂತ ಹೋಗು. ಇನ್ನು ನೀನು ಮುಸ್ರೆ ಮುಗು ಮಾರಿ ತಿರುವಾಡಕ ಬೇಡ. ಈಕಿಗೆ ಚಾ ಬೇಕಾಗೈತೇನೆ ಈ ಹೊತ್ತಿನಾಗ ಮಧ್ಯಾಹ್ನದಾಗ? ಇಲ್ಲ ಬೇಡ, ನನಗಲ್ಲ. ನಾ ಎಲ್ಲಿ ಚಾ ಕುಡಿತೀನಿ? ನಾನು ಶುಗರ್ ಐತೆಲ್ಲ, ಗುಳಿಗೆ ತೊಗೋತೀನಿ, ನನಗಲ್ಲದ. ಆಕಿಗೆ ಗಿರ್ಜಾವ್ಗ ಒಪ್ಪತ್ತದಾಳಂತ ಚಾ ಕಾಸ್ಕೋತೇನಂತ ಆಕೆ ನಾಕತಿಲ್ಲ, ನನಗಲ್ಲ. ಮತ್ತು ಈಕಿನೂ ಕಮಲಿನೂ ಬಂದಾಳಲ್ಲ, ಅದಕ್ಕೆ ಒಂದು ಕಪ್ ಚಾ ಕಾಸ್ಕೊಂಬ ಅಂತ ಹೇಳಿನಕಿ. ಹೌದನ? ಕಾಸ್ಕೊಂಬರ್ರಿ, ನನಗೊಂದು ಕಪ್ ಚಾ ಕಾಸ್ಕೊಂಬರ್ರಿ, ನನಗೂ ಕುಡಿಯಂಗಾಗೈತಿ. ಇಲ್ಲಪ್ಪ ಯಪ್ಪ, ನನ್ನ ಮಗ ಒಬ್ಬನ ದುಡಿಯಾವ ಹೊಲದಾಗ ಮನ್ಯಾಗ. ಇವರೇನು ಉಷ್ಟೂರು ಕೂತ್ಕೊಂಡು ತಿನ್ನುವಾರ ಹಂಗೆ ಹೇಳ್ತಾನಿವ. ಏನವ ಬಂದೆ, ಇಸ್ಕೊಂಡು ಬಂದೇನ? ಅಲ್ಲಿ ಹೋಗಿ ನನಗೇನು ಕೇಳ್ಬೇಕು ಅನ್ನೋದಾಗ ಗೊತ್ತಾಗಲಿಲ್ಲ ರೀ ಅತ್ತಿ. ಯಾಕನ ಅವ್ರ ಮನ್ಯಾಗ ಪಾಪ ಅವರು ಅಳಾಕತ್ತಿದ್ರು. ಏನೋ ಅವ್ರ ಮನೆ ಒಂದು ಫೋನ್ ಬಂದಿತ್ತು ರೀ, ಫೋನ್ಯಾಗ ಮಾತಾಡ್ಕೊತ ಅಳಾಕತ್ತಿದ್ರು. ಅದಕ್ಕೆ ನನಗೇನು ಕೇಳೋಂಗಾಲಿಲ್ಲ ರೀ, ಸುಮ್ಮನೆ ಬನ್ರಿ. ಈಗ ಕಮ್ಲಿ ಅಳಾಕತ್ತಿದ್ರಂತಲೇ ಅವ್ರ ಮನ್ಯಾಗ. ಎದಕ್ಕೈತಿ ಏನು ಹುಡುಗಿ ಹೋಗೈತಿ, ಗನ ಸ್ವಾದಿಗೇಡೈತಿ, ಇದಕ್ಕೂ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಅಳಾಕತ್ತಿದ್ರು ಅವ್ರು ಅಂತಂದು ತಿಳ್ಕೊಂಬಂದಿಲ್ಲ ನೋಡು. ಅವ್ರು ಫೋನ್ಯಾಗ ಮಾತಾಡತ್ತಿದ್ರು ರೀ. ನಾನು ಸುಮ್ಮನೆ ಬನ್ನಿ ನಿಂತಾಕಿನ. ಅಲ್ಲೇ ಅದಾರ ಹುಡುಗಿ ಹೆಂಗೆ ನಿಂದ್ರಾಕ್ ಬರ್ತೈತಿ? ಮತ್ತು ಅವ್ರು ಏನಾರ ತಿಳ್ಕೊಳ್ದಲ್ಲನ, ಅದಕ್ಕೆ ಸರಕು ನಾವು ಹೊಳ್ಳೆ ಬಂದೈತಿ ಬಿಡೋದ. ಆಕೆ ನಿನ್ನ ಜೀವದ ಗೆಳತಿದಲ್ಲ, ಕೇಳುವಂತ ಬೇಡ. ಯಾಕೆ ಯಶೋದ ಸುವರ್ಣರ ಮನ್ಯಾಗ ಯಾರು ಆಡಾಕತ್ತಿದ್ರಂತಲ್ಲ, ಏನಾಗೈತಿ? ಏನಿಲ್ರಿ, ಅವ್ರು ನಾದ್ನಿ ಕೊಟ್ಟೈತಲ್ರಿ ಸಿಕ್ಕರ್ ಲೋಡಕ್ಕ, ಅಲ್ಲೇ ಯಾರೇ ತೀರ್ಕೊಂಡಾರಂತ್ರಿ, ಫೋನ್ ಬಂದೈತಿ, ಅದಕ್ಕೆ ಆಳಾಕತ್ತಾರ್ರಿ ಸುಮ್ಮನೆ ಅವರು. ಏನ ತಂಗೇನಿ ಸುಮ್ಮನೆ ಎದಕ್ಕೆ ಆಳಾತಾರನ? ಮತ್ತು ಸುದ್ದಿ ಬಂದೈತಿ ಅದಕ್ಕೆ ಆಳಾಕತ್ತಾರವ. ಏನು ಹೇಳ್ತಿ ಹುಡುಗಿನ? ಇಲ್ಲಿ ನೋಡಿಲ್ಲ ಕಾಕ, ಮತ್ತು ಕರ್ಲೋಡಕ್ಕೆ ಮಣ್ಣು ಕೊಡಕ್ಕೆ ಹೋಗೋಣಪ್ಪ ಹೇಳಕ್ಕೆ ಬಂದೀನಿ. ಯಾರು ಯಾರು ತೀರ್ಕೊಂಡಿದ್ರೆ ಏನಾಗಿತ್ತು? ಏನಿಲ್ಪ ಕಾಕ, ನಮ್ಮ ಸಾವಕನ್ನ ಕೊಟ್ಟಿದ್ವಲ್ಲ, ಅವ್ರ ಮಾವಗ ಆರಾಮಿದ್ರಕ್ಕಿಲ್ಲ, ತೀರ್ಕೊಂಡನ, ಮಣ್ಣು ಕೊಡಕ್ಕೆ ಹೋಗ್ರಿ ಅಂತ. ಹೌದಾ? ಹಾಂ, ಬರ್ತೇವೆ ತಗೋ ಮಾರಯ್ಯ. ಅಲ್ಲೇ ಮತ್ತು ಮುಂದೆ ಮನೆಗಳು ಹೇಳೋದಪ್ಪ ಹೊಕ್ಕೇನು ಕಾಕನ. ಅಲ್ಲ, ಹುಡುಗ ಹೇಳಕ್ಕೆ ಬಂದಿತ್ತು ಮನೆಗೆ ಹೋಗುಣ್ರಿ ಅಂತ ಅಂದಿದ ನೋಡೋ ಸುದ್ದಿ. ಇವಕ್ಕೆ ಹೆಣ್ಮಕ್ಳಿಗೆ ಯಾರ್ದಾರ ಮನ್ಯಾಗ ಒಂದಿಟ್ಟು ಬಾಯಿ ಆತಂದ್ರೆ, ಯಾರು ಅಳೋದು ನೋಡಿದ್ವು ಅಂದ್ರೆ ಏನೈತಿ ಏನಿಲ್ಲ ಅಂತ ಸಂಶಯ ಮಾಡಕತ್ತು ಬಿಡ್ತಾವೆ.
ಅಯ್ಯ ಇಲ್ರಿ ಮಾವಾರ, ಅವರು ಜೋರು ಜೋರು ಅಳೋದು ನೋಡಿ ನಮಗೆ ಗಾಬರಿನ ಆಗಿತ್ರಿ, ಹೆದರಿಕಿನ ಬಂದಿತ್ರಿ. ಅದಕ್ಕೆ ಹಂಗೆ ಅಂದೀವ್ರಿ ನಾವು. ಓಕೆ ತಗೋರಿವ ನಾನು ಮತ್ತು ನಮ್ಮ ಮನೆಯಾಗ ಯಾರು ಮಣ್ಣು ಕೊಡೋಕೆ ಹೋಗಾರ ಏನೋ ಹಾರೇ ಐತಿ. ತಡ ಏನು ಮಾಡೋದಿಲ್ಲ, ಯಾಕಂದ್ರೆ ಹಬ್ಬಲ್ಲ ಶಿವರಾತ್ರಿ. ಒಂದತ್ನ್ಯಾರು ಜೋಗಮ್ಗಳು ಗೊರಪ್ಗಳು ಒಂದತ್ನ್ಯಾರು ಇರ್ತಾರೆ, ತಡ ಮಾಡೋದಿಲ್ಲ. ತಡ ಇಲ್ದ ಮಣ್ಣು ಮಾಡ್ತಾರೆ ಹೊಕ್ಕಾರನ. ಈಗ ಅವರು ನಾನು ಮನೆಗೆ ಹೊಕ್ಕೇನು ತಡಿವ, ನಮ್ಮ ಮನ್ಯಾಗ ಯಾರು ಹೊಕ್ಕಾರ ಏನಾಯ್ತು. ಇವು ನಮ್ಮ ಹುಡುಗರು ಅಷ್ಟು ಶಾನ್ಯಾವಿಲ್ಲ, ಹೋಗೋದಿಲ್ಲ. ನಾನು ಕಳಿಸ್ತೇನೆ. ಅದು ಮುದಕ್ಕೆ ಹೋಗೋದಿಲ್ಲ, ಬೀರಪ್ಪಜನ ಗುಡಿ ಕಟ್ಟಿಗೆ ಹೋಗಿ ಕುಂತಿರ್ತಾನೆ. ಇನ್ನು ಮಕ್ಕಳ ಸಂಜೆಗೆ ಎದ್ದು ಬರ್ತಾನೆ. ಯಶೋದ ಏನು ಮಾಡತ್ತೀರಿ? ಹಾಂ ರೀ ಅತ್ತಿ ಹೇಳ್ರಿ. ಕರ್ಲೋಡ್ದಾಗ ಮತ್ತು ಈಕಿನ ಸುವರ್ಣಿ ಕೊಟ್ಟಿದ್ರಲ್ಲ, ಅವ್ರ ಮಾವ ತೀರ್ಕೊಂಡಾನಂತ ಕಲ್ಲಪ್ಪ ಮನೆಗೆ ಹೇಳಕ್ಕೆ ಬಂದಿದ್ನಲ್ಲೇ. ನಮ್ಮ ಮನೆಗೆ ಬಂದಿದ್ನ. ಮತ್ತು ಇನ್ನು ನಿಮ್ಮ ಹಿರಿಯ ಹೊಲ್ದಾಗಿಂದ ಬಂದು ಮಕ್ಕೊಂಡಾನಲ್ಲ, ಎಬ್ಬಸಿವ ಕಳಿಸ್ಕೊಡೋಣ. ಆ ತಡೀರಿ ಹೋಗಿ ಎಬ್ಬಸ್ತೇನೆ ರೀ ಅತ್ತೆ. ಏನು ಬೇವಾ ಕರೆದಿಂತಲ್ಲ ಎದಕ್ಕೆ? ಯಪ್ಪ ಇವ್ರು ಅಡುಗೆ ಮನೆಯಾರ ಮನೆಗೆ ಹೇಳ್ಯಾರ ಕರ್ಲೋಡ್ದಾಗ ಮತ್ತು ಕಸ್ತೂರಿ ತಂದು ತೀರ್ಕೊಂಡಾನಂತ. ಹೋಗಿ ಬರ್ಬಾರ ನಾ ಸಂಜೆ ಮುಂದೆ ಮೇವು ಹೋಗ್ಬೇಕವ ಹೊಲಕ್ಕೆ. ನೀನು ಖಾಲಿ ಇದ್ದೀರಿ, ನೀನು ಹೋಗಿ ಬಂದ್ಬಿಡು. ಇಲ್ಲಿರ ಅಲ್ಲೇ ಬೀರಪ್ಪಜನ ಗುಡಿ ಕಟ್ಟಿ ಅಂತಲ್ಲ ಅಪ್ಪ ಅದನ್ನ ಅಪ್ಪಗಾರ ಕರೆದು ಹೇಳಿ ಹೋಗ್ಬೇಕ ತಮ್ಮ. ಹಂಗೆ ಒಲ್ಲೆ ಅನ್ಬಾರ್ದು. ಹೌದವಾ, ನಮ್ಮ ಉದ್ಯೋಗ ಅದಾವು. ನಾನು ಸಂಜೆ ಮುಂದೆ ಹಸಿ ಮೇವು ತರಕ್ಕೆ ಹೋಗ್ಬೇಕು ದನಗಳಿಗೆ. ಮತ್ತು ಹೊಟ್ಟೆ ಆಗೈತಿ, ನಿನಗೂ ಗೊತ್ತೈತಲ್ಲ. ಆಗಲಿ ಬಿಡಪ್ಪ, ನೀವು ನಿಮ್ಮ ಉದ್ಯೋಗ ಮಾಡ್ಕೊರಿ, ನಾನೇ ಹೊಕ್ಕೇನಿ.